ಹೇಗೆ ನಡೆದಿದೆ ನಿನ್ನ ಕಲಾ ಜೀವನ? ಹಾಗೂ ಹೀಗೂ ನಡೆದಿದೆ ಸರ್. ಆದರೆ ಕಲಾವಿದನ ಜೀವನ ಕರಗತ್ತೆಯಲ್ಲಿ ಕೊಳೆದಿದ್ರೆ ಅಷ್ಟೇ ಸಾಕು ಅಂತ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಸರ್. ನೋಡು, ಬದುಕು ಅನ್ನೋದು ಒಂದು ಜಟಕ ಬಂಡಿ, ವಿಧಿ ಅದರ ಸಾಯಕ, ನಡೆಸಿ ಆಡಿಸುವವನು ಆ ಭಗವಂತ. ಯಾವುದಕ್ಕೂ ಆ ಭಗವಂತನ ಇಚ್ಛೆಯಿಂದಲೇ ನಡೀಬೇಕಾಗ್ತದೆ. ರಾವು ಸೇವೆಗಾಗಿ ಬಿಡುಪಾಗಿತ್ತಂತ ಈಗಿನ ಜೀವ ಕಲಾ ಕ್ಷೇತ್ರದಲ್ಲಿ ಮುಂದೊಂದು ದಿನ ಒಳ್ಳೆಯ ಹೆಗ್ಗಳಿಕೆ. ಎಲ್ಲಿಯ ಹೆಗ್ಗಳಿಕೆ ಸರ್, ಎಲ್ಲಿಯ ಹೆಗ್ಗಳಿಕೆ? ಇಂದಿನ ಕಾಲದಲ್ಲಿ ನಮ್ಮ ಯಶಸ್ಸನ್ನು ನೋಡಿ ಸಹಿಸಿಕೊಳ್ಳುವರು ಯಾರೂ ಇಲ್ಲ. ಎಲ್ಲ ಕಲಾವಿದರು ನಮ್ಮ ಕಾಲನ್ನು ಹಿಡಿದು ಜಗ್ಗುವವரை ಬಿಟ್ಟರೆ ನೀನೆ ಮುಂದೆ ಹೋಗು ಎನ್ನುವ ಪ್ರೋತ್ಸಾಹ ಕೊಡುವವರು ಯಾರೂ ಇಲ್ಲ. ಇದನ್ನೆಲ್ಲ ಕೇಳಿ ಕೇಳಿ ನನ್ನ ತಲೆ ಹೇಳುವುದು ಜಂಜಾಗಿದೆ ಸರ್, ಜಂಜಾಗ್ಬಿಟ್ಟಿದೆ. ಮನಸ್ಸಿನಲ್ಲಿ ವೇದನೆ ಇಟ್ಕೊಂಡು ಮನಸ್ಸಲ್ಲಿ ಕೊರಗಬೇಡ. ಕೊರಗಿ ನೀನು ಮನೋರೋಗಿ ಆಗಬೇಡ. ಯಾರನ್ನು ಸರಿಪಡಿಸಲಿಕ್ಕೆ ಇಂದಿನ ಕಾಲದಲ್ಲಿ ಸಾಧ್ಯವಿಲ್ಲ. ನೋಡು, ಅವರವರೇ ತಿಳಿದು ಬದುಕಿದರೆ ಅವರ ಬಾಳು ಬಂಗಾರವಾಗುವುದು ಖಂಡಿತ. ಕತ್ತಲೆಯಾದಂತಹ ಬದುಕು ಒಂದಲ್ಲ ಒಂದು ದಿನ ಬೆಳಕಾಗುತ್ತಾರಾಗು. ಸರ್, ಕತ್ತಲೆಯಾದ ಬದುಕು ಯಾವತ್ತು ಬೆಳಕಾಗತ್ತೋ ಆ ದೇವರೇ ಬಲ್ಲ. ಅದೇನೇ ಇರಲಿ ಸರ್, ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ಇಲ್ಲಿವರೆಗೆ ಬಂದೆ. ನೀವು ಆ ಮಾತನ್ನು ನಡೆಸ್ಕೊಡ್ತೀರಾ ಸರ್? ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡಿ ಸರ್, ಮಾತು ಕೊಡಿ. ಅದೇನಂತ ಹೇಳು ರಾಘವ, ಖಂಡಿತವಾಗಿ ನಡೆಸ್ಕೊಡ್ತೀನಿ. ಈ ಜೀವನ ಮರಳಿ ಗುಡಿಗೆ ಹೋಗುವ ದಿನ ಬಂದು ನನ್ನ ಜೀವನದ ಅಂತ್ಯಕಾಲದ ಗೆರೆ ಬರೀತೆ ಅಂತ ಅರ್ಥ ಆಗ್ತಾ ಇದೆ ಸರ್. ನಾಟಕದ ಈ ಜಂಜಾಟದಲ್ಲಿ ನೋವು ನಲಿವೆಗೊಳಗುತ್ತೆ. ನಾನು ಎಲ್ಲಾದರೂ ತಪ್ಪೇನು, ನಾನು ಯಾರಿಗಾದರೂ ತಪ್ಪು ಮಾಡಿ ಅಂತ ಪ್ರತಿನಿತ್ಯ ಚಿಂತೆ ಕಾಡ್ತಾ ಇದೆ. ಅದಕ್ಕಾಗಿ ಈ ನಾಟಕದ ಜಂಜಾಟದಲ್ಲಿ ನನಗೇನಾಗುವ ಆಗಿ ನಾನೇನಾದರೂ ಸತ್ತು ಹೋದ್ರೆ ಯಾಕಿಂತ ಅಪಶಕುನ ಮಾತಲ್ಲ ಸರ್. ಹೃದಯದಿಂದ ಹೊರಹೊಮ್ಮುತ್ತಿರುವ ಆ ಮಧುರವಾದ ಧ್ವನಿಗಳು ನನಗೊಂದೇ ಒಂದು ಆಸೆ ಸರ್, ಮತ್ತೇನಲ್ಲ. ಕಲಾವಿದನ ಜೀವನ ಹೊಸದಾಗಬೇಕು. ಕಲಾವಿದ ಯಾವತ್ತೂ ಬಡವನಾಗಬಾರದು. ಒಂದು ವೇಳೆ ನಾನೇನಾದ್ರೂ ಆ ಒಂದು ವೃತ್ತಿಯಲ್ಲಿರುವಾಗ ಸತ್ತೇನಾದ್ರೂ ಹೋಗ್ಬಿಟ್ರೆ ನೀವು ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಕೈ ಮೇಲೆ ಕೈ ಹಾಕಿ ಭಾಷೆ ಕೊಡ್ಬೇಕು ಸರ್, ಭಾಷೆ ಕೊಡಬೇಕು. ಖಂಡಿತವಾಗಿ ನನ್ನ ಮಾತನ್ನ ನಡೆಸ್ಕೊಡ್ತೇನೆ. ಆ ನಿರ್ಧಾರ ಏನು ಅಂತ ಹೇಳ್ತೀಯಾ? ನಿರ್ಗತಿಕನಾಗಿ ನಾನೇನಾದ್ರೂ ಸುತ್ತೋದೆ ಅಂತ ತಿಳ್ಕೊಳ್ಳಿ. ನನ್ನ ಕಣ್ಣು, ನನ್ನ ಅಂಗಾಂಗಗಳು ಮಣ್ಣು ಪಾಲಾಗಬಾರ್ದು ಸರ್, ಮಣ್ಣು ಪಾಲಾಗಬಾರ್ದು. ಅದು ಮತ್ತೊಂದು ಕಲಾವಿದನ ಬಾಳಿಗೆ ಬೆಳಕಾಗಬೇಕು ಸರ್. ನಾನು ಸತ್ತ ಮೇಲೆ ನನ್ನ ಪ್ರತಿಯೊಂದು ಅಂಗಾಂಗಗಳನ್ನ ಕಲಾವಿದರಿಗೆ ಧಾರೆ ಎರೆದು ಆ ಕಲಾವಿದರ ಬದುಕು ಬೆಳಕಾಗುವಂತೆ ಮಾಡಿದ್ದಾರೆ. ಮಾತನಾಡ್ತಿದ್ದೇನೆ. ನಾನೊಬ್ಬ ಡಾಕ್ಟರ್ನಾಗಿ ಎಲ್ಲ ಜನರ ಸಮ್ಮುಖದಲ್ಲಿ ನಿನ್ನ ನಮಸ್ಕಾರ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ನೋಡು, ನೀನು ಮಾನವನಲ್ಲ, ದೇವ ಮಾನವ. ನೀನು ದೇವ ಮಾನವ. ಸಾವಿನಲ್ಲೂ ಕಲೆಯನ್ನ ಉಳಿಸಿ ಬೆಳೆಸಬೇಕಪ್ಪ ನಿನ್ನ ಈ ಹಬ್ಬಲ ಈ ಸಮಾಜಕ್ಕೆ ಯಾವತ್ತೂ ಮಾದರಿಯಾಗಿದೆ. ಕಲಾವಿದರಿಗೊಂದು ನೀತಿಯ ಪಾಠ ಆಗಿದೆ ರಾಘು. ಸಾಧ್ಯವಾದ ನೀವು ಹೇಳಿದ ಮಾತನ್ನ ಖಂಡಿತವಾಗಿ ನಾನು ನಡೆಸ್ಕೊಡ್ತೀನಿ ರಾಘು, ನಡೆಸ್ಕೊಡ್ತೀನಿ. ಯಾವತ್ತೂ ಬರೆಯುತ್ತೆ, ಯಾವತ್ತೂ ಬರೆಯಕ್ಕೆ ಸಾಧ್ಯನೇ ಇಲ್ಲ ರಾಘು. ಇದರಲ್ಲಿ ಉಪಕಾರದ ಮಾತೇನು ಬಂತು? ಮನುಷ್ಯನ ಜೀವನದಲ್ಲಿ ಅನೇಕ ದಾನ ಧರ್ಮಗಳಿವೆ. ಅದರಲ್ಲಿ ನೇತ್ರದಾನ ಎನ್ನುವುದು ಶ್ರೇಷ್ಠವಾದ ದಾನ. ಎಷ್ಟೋ ಜನರು ಅದನ್ನು ಅರ್ಥೈಸಿಕೊಳ್ಳದೆ ಬೇರೆಯವರ ಬಾಳಿಗೆ ಬೆಳಕಾಗಬೇಕಾದಂತಹ ಕಣ್ಣುಗಳನ್ನ ಮಣ್ಣು ಮಾಡಿಬಿಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಎಲ್ಲರೂ ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಕೊನೆಯ ಕಾಲದಲ್ಲಿ ನಿಮ್ಮ ಅತಿ ಅಮೂಲ್ಯವಾದಂತಹ ಅಂಗಾಂಗಗಳನ್ನ ಬೇರೆಯವರಿಗೆ ದಾನ ಮಾಡಿ ಅವರ ಬಾಳನ್ನ ಬೆಳಕಾಗುವಂತೆ ಮಾಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಸಮಯ ಆಗ್ತಿದೆ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಬಾ, ದಾರಿಯಲ್ಲಿ ಮಾತಾಡ್ಕೋಬಹುದು.